ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ BBK ಲವಿನ್ ಮನೆಯಲ್ಲಿ ಉಳಿದಿರೋದು ಇವಾಗ 6 ಸ್ಪರ್ಧಿಗಳು ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದರಲ್ಲಿ ರನ್ನರ್ ಯಾರಾಗ್ತಾರೆ, ವಿನ್ನರ್ ಯಾರಾಗ್ತಾರೆ ಅಂತ ಹೇಳೋದು ತುಂಬಾ ಕುತೂಹಲ ಇದೆ. ಯಾಕಂದರೆ ಇನ್ನು 2 ದಿನ ಇದೆ ಗ್ರ್ಯಾಂಡ್ ಫಿನಾಲೆಗೆ ಅಂತಲೇ ನೋಡ್ಬೋದು. ಒಬ್ಬೊಬ್ಬರು ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮನೆಯಲ್ಲಿರುವ ಸ್ಪರ್ಧಿಗಳಿಗೆಲ್ಲ. ಆದ್ದರಿಂದ ಯಾರು ಇನ್ನೂ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿಲ್ವೋ, ಹೋಗಿ ಜಿಯೋ ಸಿನಿಮಾದಲ್ಲಿ ಬೇಗ 99 ವೋಟನ್ನು ಮಾಡಿ. ಹಾಗೆ ಯಾರು ವಿನ್ ಆಗ್ಬೋದು, ಯಾರು ರನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಸೊ ಇವತ್ತಿನ ಒಂದು ಗುರುವಾರದ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಬಿಗ್ ಬಾಸ್ 11ನ ವೋಟಿಂಗ್ ರಿಸಲ್ಟ್ ಯಾವ ಥರ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಶನಿವಾರ 11 ಗಂಟೆವರೆಗೂ ಕೂಡ ವೋಟಿಂಗ್ ರಿಸಲ್ಟ್ ಅಂದರೆ ವೋಟ್ ಮಾಡೋದಕ್ಕೆ ತೆರೆದೇ ಇರುತ್ತೆ ಜಿಯೋ ಸಿನಿಮಾದಲ್ಲಿ. ವೋಟನ್ನು ಮಾಡ್ಬೋದು. ನಾವು ಹನುಮಂತು ಅವ್ರಿಗೂ ಮಾಡ್ಬೋದು, ತ್ರಿವಿಕ್ರಮ್ ಅವ್ರಿಗೂ ಮಾಡ್ಬೋದು, ಮೋಕ್ಷಿತಾ ಅವ್ರಿಗೂ ಮಾಡ್ಬೋದು, ಉಗ್ರ ಮಂಜು, ಭವ್ಯಗೌಡ, ರಜತ್ ಅವರು ಇಷ್ಟು ಜನರಿಗೆ ವೋಟ್ ಮಾಡ್ಬೋದು. ವೋಟಲ್ಲಿ ಯಾರಿಗೆ ಎಷ್ಟು ವೋಟ್ ಇರುತ್ತೋ ಅವರು ವಿನ್ನರ್ ಆಗ್ತಾರೆ, ರನ್ನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ವೋಟಿಂಗ್ ಲಿಸ್ಟಲ್ಲಿ ಟಾಪ್ 1ನೇದಾಗಿ ನೋಡೋದಾದ್ರೆ ಹನುಮಂತು ಅವ್ರನ್ನ ನೋಡ್ಬೋದು. ಹನುಮಂತು ಅವ್ರಿಗೆ ಇವಾಗ 3/4% ಅಂದರೆ ಒಂದು 80% ವೋಟಿಂಗ್ ರಿಸಲ್ಟಲ್ಲಿ ಮೇಲುಗೈ ಸಾಧಿಸಿದ್ದಾರೆ, ಮೇಲ್ಗಡೆ ಇದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರ ಮೇಲೆ. ಸೊ ತ್ರಿವಿಕ್ರಮ್ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಹನುಮಂತು ಅವರಿಂದ ಸ್ವಲ್ಪ ಕಡಿಮೆ ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೆಕ್ಸ್ಟು ಮೋಕ್ಷಿತಾ ಅಂದರೆ ಈ ಒಂದು ಟಾಪ್ 3ರಲ್ಲಿರೋದು ಟಾಪ್ 3 ಕಂಟೆಸ್ಟೆಂಟ್ ಅಂತ ನೋಡೋದಾದರೆ ಇವತ್ತು ಮಧ್ಯಾಹ್ನದ ಒಂದು ವೋಟಿಂಗ್ ರಿಸಲ್ಟಲ್ಲಿ ನೋಡೋದಾದರೆ ಈ ಒಂದು ಹನುಮಂತು ಮತ್ತು ತ್ರಿವಿಕ್ರಮ್, ಮೋಕ್ಷಿತಾ ಅವರು ಟಾಪ್ 3 ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ನೋಡ್ಬೋದು. 3 ಜನ ಕೂಡ ಹನುಮಂತು, ತ್ರಿವಿಕ್ರಮ್, ಅದ್ರ ಕೆಳಗಡೆ ಮೋಕ್ಷಿತಾ ಅವರು ಇದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ಉಗ್ರಂ ಮಂಜು ಅವರು ಇದ್ದಾರೆ, ಮೋಕ್ಷಿತಾ ಕೆಳಗೆ ಉಗ್ರಂ ಮಂಜು ಅವರು. ಅದು ನೆಕ್ಸ್ಟ್ ನೋಡೋದಾದರೆ ಭವ್ಯಗೌಡ ಅವರು ಇದ್ದಾರೆ. ಅದನ್ನು ನೆಕ್ಸ್ಟ್ ನೋಡೋದಾದರೆ ರಜತ್ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅತಿ ಹೆಚ್ಚಿನ ವೋಟ್ ಪಡೆದಿರೋದು ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲಿ ಹನುಮಂತು ಅವರು ಅಂತಲೇ ನೋಡ್ಬೋದು. ಹನುಮಂತು ಅವ್ರದ್ದು ಇಲ್ಲಿ 90% ಆದರೆ ಇಲ್ಲಿ 85% ತ್ರಿವಿಕ್ರಮ್ ಅವ್ರದ್ದು ಅಂತ ಆಗುತ್ತೆ. ಆದರೆ ಮೋಕ್ಷಿತಾ ಅವ್ರದ್ದು 80%, ಅದರಲ್ಲಿ 75% ಉಗ್ರಂ ಮಂಜು ಅವ್ರದ್ದು, 65% ಭವ್ಯಗೌಡ ಅವ್ರದ್ದು, ಹಾಗೆ 60% ಇಲ್ಲಿ ರಜತ್ ಅವ್ರದ್ದು. ಆ ಥರ ಹೋಗುತ್ತೆ ಇಲ್ಲಿ. ಆ ಥರ ಹೋಗಿರೋದ್ರಿಂದ ಹನುಮಂತು ಅವರು ಮೇಲೆ ಇದ್ದಾರೆ. ವೋಟ್ ಮಾಡೋಕ್ಕೆ ಇನ್ನೂ 2 ದಿನ ಟೈಮ್ ಇರೋದ್ರಿಂದ ಇನ್ನು ಯಾರ್ಯಾರೆಲ್ಲ ಮೇಲೆ ಹೋಗ್ತಾರೆ, ತ್ರಿವಿಕ್ರಮ್ಗೆ ಜಾಸ್ತಿ ಬರ್ಬೋದು, ಇಲ್ಲ ಹನುಮಂತು ಅವ್ರಿಗೆ ಇನ್ನೂ ಜಾಸ್ತಿ ಬರ್ಬೋದು, ಇಲ್ಲ ಮೋಕ್ಷಿತಾ ಅವ್ರಿಗೆ ಬರ್ಬೋದು, ಇಲ್ಲ ಭವ್ಯಗೌಡ ಅವ್ರಿಗೆ ಇನ್ನೂ ಜಾಸ್ತಿ ವೋಟ್ ಬೀಳ್ಬೋದು, ಹೇಳೋಕ್ಕೆ ಆಗಲ್ಲ. ಇವಾಗ ಮಧ್ಯಾಹ್ನದ ರಿಸಲ್ಟ್ ಈ ಥರ ಇರೋದ್ರಿಂದ ಇನ್ನು ಸಂಜೆ ಅಷ್ಟರಲ್ಲಿ ಯಾವ ಥರ ವೋಟಿಂಗ್ ರಿಸಲ್ಟ್ ಯಾವ ಥರ ಬರುತ್ತೋ ಇನ್ನೂ ಗೊತ್ತಿಲ್ಲ. ಸೊ ಇಷ್ಟು ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ನೋಡ್ತಾನೆ ಇರಿ.